ಮಾನ್ಸೂನ್. ಬೈಕರ್ಸ್ಗೆ ಮಾನ್ಸೂನ್ ಅಂದರೆ ಮಳೆ, ಗ್ರೀನರಿ, ಬೈಕ್, ರಸ್ತೆ. ಲೈಫ್ಗೆ ಬೇಕಾದ ಥ್ರಿಲ್ ಇಷ್ಟೇ ಗುರು. ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವೆನ್ ದ ರೈನ್ ಇಟ್ಸ್ ದ ರೋಡ್ ದ ರಿಯಲ್ ಅಡ್ವೆಂಚರ್ ಬಿಗಿನ್ಸ್. Hello friends, welcome to my new episode of Monsoon Ride. I am MS Darshan and you are watching MSD Directions. ಬೆಳಗ್ಗೆ ಏನಕ್ಕೆ ಇಷ್ಟೊಂದು ಸುಸ್ತು ಟಯರ್ಡಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಇವತ್ತು ಸ್ಪೆಷಲ್ ಡೇ, ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಳಗ್ಗೆ ಎದ್ದು ನಿದ್ದೆ ಇಲ್ಲ, ಒಂಚೂರು ನಿದ್ದೆ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನೂ ನಿದ್ದೆ ಎಳಿತಾ ಇದೆ. ಬಟ್ 4 ಗಂಟೆಗೆ ಇವಾಗ ಮೀಟಪ್ ಇದೆ, 9:30ವರೆಗೂ ಹೋಗಬೇಕು. ಆ್ಯಂಡ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಐ ವಿಲ್ ಲೆಟ್ ಯು ನೋ. ರೈಡ್ ಅಂದರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೋ ಅಷ್ಟೇ ಪ್ರಿಪ್ರೇಷನ್ ಕೂಡ ಇರುತ್ತೆ. ಇನ್ನು ಮಾನ್ಸೂನ್ ರೈಡ್ ಅಂತ ಹೇಳಿದ್ರಂತೂ ತುಂಬ ಪ್ರಿಪ್ರೇಷನ್ಸ್ ಬೇಕು. ಸೊ ಈಗ ಮೀಟಪ್ ಪಾಯಿಂಟ್ಗೆ ಹೋಗಿ ಎಲ್ಲರೂ ಮೀಟ್ ಮಾಡಿ ಎಷ್ಟು ಸ್ಪೆಂಡ್ ಮಾಡಿದ್ದಾರೆ ಅಂತ ಕೇಳುವ. ಸೊ ಎಸ್ ಗೈಸ್, ಆಲ್ಮೋಸ್ಟ್ ಇಲ್ಲೇ ಒಂದು 100 ಮೀಟರ್ಸಲ್ಲಿ ಐ ಆಮ್ ರೀಚಿಂಗ್ ದ ಡೆಸ್ಟಿನೇಷನ್ ಮೀಟಪ್ ಪಾಯಿಂಟ್. ಆ್ಯಸ್ ಯೂಶುವಲ್ ಆಲ್ವೇಸ್ ನಾನೇ ಫಸ್ಟ್ ಹೇಳ್ತೇನೆ. ಬಟ್ ಹುಡುಗರು ಬಂದಂಗಿದೆ. Oh my boys. Hi. Dirty fellas. Hi bro, Darshan. Hi. Darshan bro. Nice to meet you. Dirty fellas. ಫೈನಲಿ ಸಂತೋಷ್ ಖುಷಿ ಬ್ಯಾಟ್ಬಿಟ್ಟು ಇಲ್ಲಿವರೆಗೂ ಹೊಡಿತಾ ಇದೆ. ವಾಟ್ಸಪ್ ಮ್ಯಾನ್. ಆ್ಯಕ್ಚುಲಿ ನಾನೇ ಫಸ್ಟ್ ಅಂದ್ಕೊಂಡೆ ಇವಾಗ. ಎಲ್ಲರಿಗಿಂತ ಮುಂಚೆ ಬಂದು ಹೇಳ್ತೇನೆ, ಕಾಲ್ ಮಾಡ್ಕೊಂಡು ಕೂತ್ಕೋಬೇಕಂತ. ಅಲ್ಲ ಬ್ರೋ, 10,000 ರೂಪೀಸು ಟ್ರಿಪ್ ಹೋಗಿ ಬರೋದು. 25,000 ಇದು 7,000 ಬಿಡೋ ಚಾಲಕ್ ನಮಗೆ. ನೀವು how much did you invest? 3K. Okay, you bro, how much did you invest for the ride? Almost like now for now 20K. 20K. You bro? I had jacket initially. Okay. With the bottom. कितना खर्चा हुआ? 46 plus mic 13. 60. One चला गया. One. Shoe भी. Budget is of 8,000. खर्चा हो गया 1. If this fellow is there, no, he will influence everyone to buy everything. No, everything which is required. Yes. New group. Scan. ಇನ್ನು ಯಾರಿಗೆ ವೆಯ್ಟಿಂಗು? ಅನ್ಕೂರ್ ಒಬ್ಬರೇ ಅಲ್ಲ ಪಾಜಿ? ನಿಮ್ಮ ಫ್ರೆಂಡ್ಸ್ ಕೇಳಿ ಗಾಯ್ಸ್, ಲೇಟ್ ಮಾಡಬೇಡಿ ಅಂತ. ಯಾವತ್ತು ಯಾರನ್ನ ಕಾಯಿಸ್ಬೇಡಿ ಗಾಯ್ಸ್, ಪ್ಲೀಸ್ ಟೈಮ್ ಕರೆಕ್ಟಾಗಿ ಬನ್ನಿ. ಇಲ್ಲ ಈ ಥರ ರೋಡಲ್ಲಿ ಮಲ್ಕೋಬೇಕಾಗುತ್ತೆ, ರೋಡಲ್ಲಿ ಮಲ್ಕೊಂಡು ಕಾಯ್ಕೊಂಡಿರ್ಬೇಕಾಗುತ್ತೆ. ಫೈನಲಿ ಬಾಜಿ ಫುಲ್ ಲೈನ್ ಅಪ್ ಆಗಿದೆ. ಆಲ್ ಸೆಟ್. ಸೊ ಟೈಮ್ ಬಂದು 5:40 ಆಗಿದೆ. ಎಲ್ಲ ಬಂದು ಮೀಟಪ್ ಆಗೋ ಅಷ್ಟೆಲ್ಲನೇ ಟೈಮ್ ಆಗೋಗಿದೆ. ಆ್ಯಕ್ಚುಲಿ 5 o'clock ಸ್ಟಾರ್ಟ್ ಮಾಡಬೇಕು ರೈಡ್ ಅಂತ ಅಂದ್ಕೊಂಡಿದ್ದು. ಆ್ಯಸ್ ಯೂಶ್ವಲ್ ಎಲ್ಲರೂ ಲೇಟು. ಎಸ್ ಚಲೋ. Come on.
ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಮೋಸ್ಟ್ ಅವೈಟೆಡ್ ರೈಡ್. 1 ಮಂತಿಂದ ಪ್ಲ್ಯಾನಿಂಗ್ ಮಾಡಿ ಫೈನಲಿ ಎಕ್ಸಿಕ್ಯೂಷನ್ ಡೇ. ನಾವು ಈ ಮಾನ್ಸೂನ್ಗೆ ಚೂಸ್ ಮಾಡಿರೋ ಡೆಸ್ಟಿನೇಷನ್ ಗಾಡ್ಸ್ ಓನ್ ಕಂಟ್ರಿ, ಕೇರಳ. ಫುಲ್ ಆಫ್ ಗ್ರೀನರಿ, ಬ್ಯಾಕ್ ವಾಟರ್ಸ್, ಮಾನ್ಸೂನ್ ಬ್ಯೂಟಿ ಆ್ಯಂಡ್ ರಿಚ್ ಕಲ್ಚರ್ ಹೆರಿಟೇಜ್. ಇನ್ನೂ ಏನು ಬೇಕು? ಆ್ಯಸ್ ಪ್ಲ್ಯಾನ್ಡ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ಕಂಟಿನ್ಯೂಡ್ ದ ರೈಡ್. ಆ್ಯಸ್ ವಿ ರೀಚ್ ಮದ್ದೂರ್, ಇಟ್ ಸ್ಟಾರ್ಟೆಡ್ ರೈನಿಂಗ್. ಸೊ ರೈನ್ಗೆ ಸಾಕೊಳ್ಳೋಣ ಅಂತ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಸಡನ್ ಆಗಿ ವೆಯ್ಟ್, ಡೋಂಟ್ ಜಂಪ್ ಟು ಕನ್ಕ್ಲೂಷನ್ಸ್ ಜಸ್ಟ್ ಬೈ ಹಿಯರಿಂಗ್ ದ ಸೌಂಡ್. ಓಕೆ, ಸೊ ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿದ್ರೆ ಅಲ್ಲಿ ತಡಾ! ಮಳೆ ಶುರುವಾಗಿತ್ತು. ರೈನ್ಗೆ ಸಾಕೊಳ್ಳೋಣ ಅಂತ ಒಂದು ಸ್ಮಾಲ್ ಸ್ಟಾಪ್ ಮಾಡಿದ್ವಿ, ಬಟ್ ದಟ್ ಒನ್ ಸ್ಟಾಪ್ ಚೇಂಜ್ಡ್ ಎವ್ರಿಥಿಂಗ್. ನಾನು ಬೈಕ್ ಪಾರ್ಕ್ ಮಾಡಿದ ಜಾಗ ಸಾಯಿಲ್ ತುಂಬಾ ಲೂಸ್ ಆಗಿತ್ತು. ಸಡನ್ಲಿ ನಿಂತಿರೋ ಬೈಕ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿತ್ತು. ನನ್ನ ಬೈಕ್ ಕೆಳಗೆ ಬಿದ್ದಿದ್ದ ಸೌಂಡ್ ಇನ್ನೂ ಎಕೋ ಹೊಡಿತಾ ಇದೆ. ಬೈಕ್ ಫ್ರಂಟ್ ಪಾರ್ಟ್ ಸೈಡ್ ವಾಕ್ಗೆ ಟಚ್ ಆಗಿ ವಿಂಡ್ಶೀಲ್ಡ್, ಸ್ಪೀಡೋಮೀಟರ್ ಆಲ್ ಶಾಟರ್ಡ್ ಇನ್ ಎ ಮೂಮೆಂಟ್. ನನ್ನ ಬ್ಯಾಡ್ ಲಕ್ ಅಲ್ಲಿಗೆ ಸ್ಟಾಪ್ ಆಗಲಿಲ್ಲ. ನನ್ನ ಮೊಬೈಲ್ ಹೋಲ್ಡರಲ್ಲಿ ಹಾಕಿದ ಮೊಬೈಲ್ ಕೂಡ ಡ್ಯಾಮೇಜ್ ಆಯಿತು. ಸೊ ಸ್ಕ್ರೀನೆಲ್ಲ ಶಾಟರ್ಡ್, ಏನು ಯೂಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಆ ಥರ ಇತ್ತು. ಸೊ ಆ ಮೂಮೆಂಟ್ಗೆ ಫುಲ್ ಬ್ಲ್ಯಾಂಕ್ ಆಗೋದೆ. ಬೈಕು, ಮೊಬೈಲು ಎಲ್ಲ ಡ್ಯಾಮೇಜ್ ಆಗಿರೋದು ನೋಡಿ ಸ್ವಲ್ಪ ಶಾಕ್ ಆದೆ. ಆವಾಗ ಫ್ರೆಂಡ್ಸ್ಗೆ ಹೇಳಿದೆ, ನೀವು ರೈಡ್ ಕಂಟಿನ್ಯೂ ಮಾಡಿ, ನಾನು ರಿಟರ್ನ್ ಬ್ಯಾಂಗ್ಳೂರ್ ಮನೆಗೆ ಹೋಗ್ತೀನಿ ಅಂತ. 1 second of pause turned into a moment I will never forget. ಸೊ ಆವತ್ತೊಂದು ದಿನ ಐ ರಿಯಲೈಸ್ಡ್ ಮಾನ್ಸೂನ್ ರೈಡ್ಸ್ ಅಂತ ಹೇಳಿದ್ರೆ ದ ನಾಟ್ ಜಸ್ಟ್ ದ ಬ್ಯೂಟಿ ಆಫ್ ರೈನ್, ದೇ ಟೆಸ್ಟ್ ಯುವರ್ ಪೇಷನ್ಸ್ ಆ್ಯಂಡ್ ಸಮ್ಟೈಮ್ಸ್ ದೇ ಬ್ರೇಕ್ ಯುವರ್ ಹಾರ್ಟ್. ಸೊ ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ ಏನಾಯ್ತು ಅಂದ್ಬಿಟ್ಟು. ಸೊ ನಥಿಂಗ್ ಬಟ್ ಇಟ್ ವಾಸ್ ನಾಟ್ ಎ ಬ್ಯಾಡ್ ಡೇ, ಇಟ್ಸ್ ಎ ಬ್ಯಾಡ್ ಮೂಮೆಂಟ್. ಸೊ ಈ ಥರ ಬಿದ್ದು ಎಲ್ಲ ಆಡೋಯ್ತು. ಆ್ಯಂಡ್ ಟು ಚೆಕ್ ಆನ್ ವೆದರ್ ವಿ ಕಂಟಿನ್ಯೂಡ್ ಅವರ್ ರೈಡ್ ಆರ್ ನಾಟ್, ಕೀಪ್ ವಾಚಿಂಗ್ ದಿಸ್ ವ್ಲಾಗ್. ಸೊ ವೆಯ್ಟ್ ಫಾರ್ ದ ಪಾರ್ಟ್ 2. ಎಷ್ಟೋ ಜನಕ್ಕೆ ಕೇಳ್ತಿದ್ದಕ್ಕೆ ಇವತ್ತು ಈ ವ್ಲಾಗಿಂದ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಎವ್ರಿ ಡೇ ಎವ್ರಿ ಒನ್ ವೇರ್ ಫಾಲೋಯಿಂಗ್ ಅಪ್, ಏನಾಯಿತು ನಿನ್ನ ಮೊಬೈಲ್ಗೆ, ಏನಾಯಿತು ನಿನ್ನ ಗಾಡಿಗೆ ಅಂದ್ಕೊಂಡು. ಸೊ ಐ ಹೋಪ್ ಆನ್ಸರ್ ಸಿಕ್ಕಿದೆ ಅಂತ. ಕೀಪ್ ವಾಚಿಂಗ್ ಮೈ ವ್ಲಾಗ್, ನಿಮಗೆ ಗೊತ್ತು ಏನು ಮಾಡಬೇಕಂದ್ಬಿಟ್ಟು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.